ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಮತ್ತೆ ಅಗ್ನಿ ಅವಘಡ ಸಂಭವಿಸಿದೆ. 4 ಅಂತಸ್ತಿನ ಅದೇ ಕಟ್ಟಡದಲ್ಲಿ ಮತ್ತೆ ಬೆಂಕಿ ಅವಘಡ ಸಂಭವಿಸಿದೆ. ನಗರ್ತಪೇಟೆಯ ಜನರಲ್ಲಿ ಮನೆ ಮಾಡಿದೆ ಆತಂಕ. ಮೊನ್ನೆ ಅಗ್ನಿ ದುರಂತ ನಡೆದ ಕಟ್ಟಡದಲ್ಲೇ ಮತ್ತೊಮ್ಮೆ ಅವಘಡ ಸಂಭವಿಸಿದೆ. ಪ್ಲಾಸ್ಟಿಕ್ ಅವಶೇಷಗಳಿದ್ದ 3ನೇ ಮಹಡಿಯಲ್ಲಿ ದಗದಗಿಸಿದೆ ಬೆಂಕಿ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋ ಕಾರ್ಯ ಕೂಡ ಶುರುವಾಗಿದೆ. ನಗರ್ತಪೇಟೆಯ ಜನರಲ್ಲೀಗ ಆತಂಕ ಸೃಷ್ಟಿಯಾಗಿರುವಂಥದ್ದು. ಮೊನ್ನೆ ತಾನೇ ಅಗ್ನಿ ದುರಂತವಾಗಿತ್ತು ಆ ಒಂದು ಕಟ್ಟಡದಲ್ಲಿ. ಈಗ ಅದೇ ಬಿಲ್ಡಿಂಗ್ ಅಲ್ಲೇ ಪ್ಲಾಸ್ಟಿಕ್ ಅವಶೇಷಗಳಿದ್ದ 3ನೇ ಮಹಡಿಯಲ್ಲಿ ಬೆಂಕಿ ದಗದಗಿಸಿದೆ. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯೂ ಕೂಡ ಧಾವಿಸಿದ್ದು ಬೆಂಕಿ ನಂದಿಸೋ ಕಾರ್ಯವನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ. 4 ಅಂತಸ್ತಿನ ಒಂದು ಅದೇ ಕಟ್ಟಡದಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ನಗರ್ತಪೇಟೆಯ ಜನರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಜನರು ಆತಂಕಕ್ಕೊಳಗಾಗಿದ್ದಾರೆ. ಇಲ್ಲಿ ಈ ಹಿಂದೆ ಸಹಿತ ಅಲ್ಲಿ ಬೆಂಕಿ ಹತ್ತಿಕೊಂಡು ಸಾಕಷ್ಟು ಹಾನಿಯಾಗಿತ್ತು. ಇದರ ಮಧ್ಯೆ ಈಗ ಮತ್ತೊಮ್ಮೆ ಬೆಂಕಿ ಅವಘಡ ಸಂಭವಿಸಿದೆ ಆ ಒಂದು ಜಾಗದಲ್ಲಿ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಅಜಯ್, ಮೊನ್ನೆ ತಾನೇ ಅದೇ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈಗ ಮತ್ತೊಮ್ಮೆ ಬೆಂಕಿ ಅವಘಡ ಸಂಭವಿಸಿದೆ. ಯಾಕೆ ಪದೇ ಪದೇ ಆ ಒಂದು ಜಾಗದಲ್ಲಿ ಹೀಗಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಕಾರ್ತಿಕ್, ಏನಂದ್ರೆ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡು ಆ ನಂತರ 5 ಜನರು ಕೂಡ ಆ ಒಂದು ಸ್ಥಳದಲ್ಲಿ ಮೃತಪಟ್ಟಿದ್ರು. ಈಗಾಗಲೇ ಅದೇ ಬಿಲ್ಡಿಂಗ್ ನ 3ನೇ ಫ್ಲೋರ್ ಅಲ್ಲಿ ಇದ್ದಂತಹ ಮತ್ತೆ ಪ್ಲಾಸ್ಟಿಕ್ ಏನು ಶೇಖರಣೆ ಮಾಡಿದ್ರು, ಅಲ್ಲೂ ಕೂಡ ಈಗ ಮತ್ತೆ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಈಗಾಗಲೇ ಅಲ್ಲಿನ ಸ್ಥಳೀಯರಿಗೂ ಕೂಡ ಸಾಕಷ್ಟು ಆತಂಕ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ 5 ಜನ ಮೃತಪಟ್ಟಿದ್ರು. ಹೀಗಾಗಿ ತಕ್ಷಣ ಅಲ್ಲಿದ್ದಂತ ಎಚ್ಚೆತ್ತುಕೊಂಡ ಅಲ್ಲಂತ ಸ್ಥಳೀಯರು ಮತ್ತೆ ಆ ಬಿಲ್ಡಿಂಗ್ ನಲ್ಲಿ ಇದ್ದಂತವ್ರು ಈಗಾಗಲೇ ಏನು ಫೈರ್ ಅವರಿಗೂ ಕೂಡ ಈಗಾಗಲೇ ಫೋನ್ ಮಾಡಿರುವಂತದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೂ ಬಂದಿದ್ದಾರೆ. ಈಗಾಗಲೇ ಬೆಂಕಿ ನಂದಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನು ಕಳೆದ ಬಾರಿ ಏನು 12 ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ನಡೆದಿತ್ತು. ಹೀಗಾಗಿ ಈ ಬಾರಿ ಯಾವುದೇ ರೀತಿಯಾಗಿ ಅವಘಡ ಆಗ್ಬಾರ್ದು ಅಂತ ಹೇಳಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಅಲ್ಲಿನ ಪೊಲೀಸರಾಗಿರ್ಬೋದು ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಕೊಟ್ಟೋಗಿದ್ರು. ಆದ್ರೆ ಈಗ ಮತ್ತೆ ಅಲ್ಲಿ ಏನು ಪ್ಲಾಸ್ಟಿಕ್ ಇಟ್ಟಿದ್ರಿಂದಾಗಿ ಏನು ಈಗ ಮತ್ತೆ ಕಾಣಿಸ್ಕೊಂಡಿರುವಂತದ್ದು ಬೆಂಕಿ. ಈಗಾಗಲೇ ಅಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿದ್ದಾರೆ ಮತ್ತೆ ಪೊಲೀಸರು ಬಂದಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ಅಗ್ನಿ ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಅಗ್ನಿ ನಂದಿಸುವಂತ ಕೆಲಸಕ್ಕೂ ಕೂಡ ಫೈರ್ ಆಫೀಸರ್ಸ್ ಕೂಡ ಮುಂದಾಗಿರುವಂತದ್ದು. ಈಗ ಒಟ್ಟು 2 ಅಗ್ನಿಶಾಮಕ ವಾಹನಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಎಲ್ಲ ಆರುವಂತ ಕಾರ್ಯಕ್ಕೂ ಕೂಡ ಮುಂದಾಗ್ತಾರೆ. ಯಾಕಂದ್ರೆ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಾಗಿತ್ತು, ಸೊ ಹೀಗಾಗಿ ಎಚ್ಚೆತ್ತುಕೊಳ್ಳಲಾಗಿತ್ತು. ಆದ್ರೂ ಕೂಡ ಅಲ್ಲಿ ಶೇಖರಣೆ ಮಾಡಿದ್ದಂತ ಕೆಲವೊಂದು ಪ್ಲಾಸ್ಟಿಕ್ ಮ್ಯಾಟ್ ಗಳೇನಿತ್ತು ಅದಕ್ಕೆ ಈಗಾಗಲೇ ಮತ್ತೆ ಬೆಂಕಿ ಹತ್ಕೊಂಡಿರುವಂತದ್ದು. ಸೊ ಹೀಗಾಗಿ ಇದನ್ನ ತೀವ್ರವಾಗಿ ಅಂದ್ರೆ ಇವತ್ತು ಬೆಳಗ್ಗೆ ತಾನೇ DCM DK ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಅವರು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮುಂದುವರಿಸಿರುವಂತದ್ದು. ಸೊ ಹೀಗಾಗಿ ಅವರು ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೋಗಿದ್ರು. ಯಾವ ರೀತಿಯಾಗಿ ಮಾಡಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟೋಗಿದ್ರು. ಹೀಗಿದ್ರು ಇವತ್ತು ಮತ್ತೆ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಸೊ ಹೀಗಾಗಿ ಯಾವ ರೀತಿಯಾದಂತ ಕ್ರಮ ಮುಂದೆ ಏನು ಅಲ್ಸೂರ್ಗೇಟ್ ಪೊಲೀಸರು ತಗೊಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಪ್ರಕಾರ ಈಗಾಗಲೇ ಬೆಂಕಿ ನಂದಿಸುವಂತ ಕಾರ್ಯಕ್ಕೆ ಸಹ ಮುಂದಾಗಿದ್ದಾರೆ. ಇನ್ನು ಸಂಪೂರ್ಣವಾಗಿ ಬೆಂಕಿ ಆರಿಲ್ಲ, ಆದ್ರೂ ಕೂಡ ಅದನ್ನ ಆರಿಸುವಂತ ಕೆಲಸಕ್ಕೆ ಸದ್ಯ ಮುಂದಾಗಿದ್ರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್.